ಎಲ್ಲ ಊರಲ್ಲಿ ಮಹಿಳಾ ಸಂಘ ಇರುವ ಹಾಗೆ ವಿಶಾಲಾಪುರದಲ್ಲಿ ಕೂಡ ಮಹಿಳಾ ಸಂಘ ಇತ್ತು. ಅದರಲ್ಲಿ ಮುಖ್ಯವಾದ ಸದಸ್ಯೆ ಕೌಸಲ್ಯ, ಇನ್ನೊಬ್ಬಳು ಮುಖ್ಯವಾದ ಸದಸ್ಯೆ ಸುಜಾತ. ಇಬ್ಬರು ಒಂದೇ ಗ್ರೂಪ್ ಅಲ್ಲಿ ಇದ್ರೂ ಕೂಡ ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗಲ್ಲ. ಒಬ್ಬರ ಮೇಲೆ ಒಬ್ಬರು ಯಾವಾಗ ನೋಡಿದ್ರು ಚಾಡಿ ಹೇಳ್ತಾ ಇರ್ತಾರೆ. ಇಬ್ಬರದು ಪಕ್ಕ ಪಕ್ಕ ಮನೆಯೇ. ಕೌಸಲ್ಯ ತನ್ನ ಮಗನಾದ ರಾಜೇಶಿಗೆ ಮದುವೆ ಮಾಡಿದ್ರು ಅಂತ ಸುಜಾತ ಕೂಡ ತನ್ನ ಮಗನಿಗೆ ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆಯನ್ನು ಮಾಡಿಸಿದ್ರು. ಸುಜಾತ ಮಾಡುವ ಗಲಾಟೆಗೆ ಅವಳ ಸೊಸೆಗೆ ಯಾವ ಕೆಲ್ಸನೂ ಬರುವುದಿಲ್ಲ. ಆದರೆ ಅವಳು ಎಲ್ಲರಿಗಿಂತ ತುಂಬಾ ಬುದ್ಧಿವಂತೆ. ಒಂದು ದಿನ ಸುಜಾತ ತನ್ನ ಸೊಸೆಯಾದ ಸಂಧ್ಯನ್ ಜೊತೆ ಮಾತಾಡುತ್ತಾ, ಸಂಧ್ಯಾ, ಇಲ್ ಕೇಳ್ಕೊ, ಪಕ್ಕದ ಮನೆಯಲ್ಲಿ ಕೌಸಲ್ಯ ಮತ್ತೆ ಅವಳ ಸೊಸೆ ಇದ್ದಾರಲ್ವಾ, ಅವ್ರಿಗಿಂತ ಯಾರು ಬುದ್ಧಿವಂತರು ಇಲ್ಲ ಅನ್ಕೊಂಡಿದ್ದಾರೆ. ಆದ್ರೆ ನೀ ಅವ್ರನ್ನ ಕಂಡು ತುಂಬಾ ಹುಷಾರಾಗಿ ಇರ್ಬೇಕು. ಕೌಶಲ್ಯ ತುಂಬಾ ಹುಷಾರಾಗಿ ನಮ್ಮ ಮನೆ ಬಗ್ಗೆ ವಿಚಾರಿಸ್ಕೋಬೇಕು ಅಂತ ನಿನ್ ಜೊತೆ ತುಂಬಾ ಕ್ಲೋಸ್ ಆಗಿ ಇರ್ಬೋದು. ಮನೆಯಲ್ಲಿ ಯಾವ ವಿಚಾರ ಆದ್ರೂ ಕೂಡ ಅವಳ ಜೊತೆ ಮಾತ್ರ ಹೇಳ್ಕೋಬೇಡ. ಹಾಗೆ ಮಾತ್ರ ಹೇಳಿದ್ರೆ ಊರಿನ ಜನರ ಜೊತೆ ಡಂಗೂರ ಸಾರಿಸ್ತಾಳೆ. ದಿಕ್ಕೆ ನಿನ್ ಜೊತೆ ಹುಷಾರಾಗಿ ಎಲ್ಲ ಕೇಳಿ ತಿಳ್ಕೊತಾಳೆ. ಆಮೇಲೆ ನಿನಗೂ ನನಗೂ ಕೂಡ ಜಗಳ ಬರುತ್ತೆ. ಅರೆ, ಇದೇನು ನನಗೆ ಕೆಲ್ಸಕ್ಕೆ ಬರುವಂತಹ ವಿಷಯವಾಗಿದೆ. ಪಕ್ಕದ ಮನೆಯವ್ರ ಜೊತೆ ಸೇರ್ಕೊಂಡು ಅದು ಇದು ಅಂತ ಮಾತಾಡಿ ಅವ್ರು ಮಾಡುವ ಅಡಿಗೆಯನ್ನು ಕೂಡ ತಗೋಬೋದೇ ಹಾಗೆ ಅಂತ ಮನ್ಸಲ್ಲಿ ಆಲೋಚನೆ ಮಾಡಿದ್ಲು. ಅತ್ತೆ, ನೀವು ನನಗೆ ಇಷ್ಟು ಚೆನ್ನಾಗಿ ಹೇಳ್ಕೊಟ್ ಮೇಲೆ ಕೂಡ ನಾನು ನಮ್ಮ ಮನೆಯ ವಿಚಾರವನ್ನು ಅವ್ರ ಜೊತೆ ಮಾತಾಡ್ತೀನಿ ಅನ್ಕೊಂಡಿದ್ದೀರಾ? ಯಾವುದೇ ಕಾರಣಕ್ಕೂ ಮಾತಾಡಲ್ಲ. ಅವ್ರ ಮನೆಯ ವಿಚಾರವನ್ನು ಬೇಕಾದ್ರೆ ಕೇಳಿ ತಿಳ್ಕೊಳ್ತೀನಿ ಹೊರತು ನಮ್ಮನೆ ವಿಚಾರವನ್ನು ಯಾವುದೇ ಕಾರಣಕ್ಕೆ ಅವ್ರ ಜೊತೆ ಹೇಳೋದಿಲ್ಲತ್ತೆ. ನೀನು ನನ್ ಮುಂದೆ ಬೇಕಾದ್ರೆ ಇಷ್ಟು ಚೆನ್ನಾಗಿ ಮಾತಾಡ್ಬೋದು, ಆದ್ರೆ ಅವಳಿದ್ದಾಳಲ್ಲ ನಿನ್ಕಿಂತ ತುಂಬಾ ಬುದ್ಧಿವಂತೆ. ನೀನು ಇವಾಗಷ್ಟೇ ಈ ಮನೆಗ್ ಬಂದಿದೀಯ, ಆದ್ರೆ ಅವಳನ್ನ ನಾನು ಎಷ್ಟೋ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಅವಳು ತುಂಬಾ ಬುದ್ಧಿವಂತೆ. ಅವಳು ಯಾರು ಏನು ಎಲ್ಲನೂ ನಂಗೆ ಗೊತ್ತು. ನೀನ್ ಮಾತಾಡದಿದ್ರು ನೀನ್ ಅವಳ ಜೊತೆ ಸಿಕ್ಕಾಕೊಳ್ತೀಯ. ನೀನು ಅವ್ರ ಜೊತೆ ಎಲ್ಲ ಮಾತಾಡದೇ ಇದ್ರೆ ಯಾವಾಗ ಮೀಟಿಂಗ್ ಆದ್ರೂ ಕೂಡ ನನ್ ಸೊಸೆಗೆ ತುಂಬಾ ದುರಂಕಾರ ಅಂತ ಎಲ್ರ ಜೊತೆನೂ ಹೇಳ್ಕೊಳ್ ಸುತ್ತಾಡ್ತಾಳೆ. ಏನಾದ್ರೂ ಅವಳು ನಿನ್ ಜೊತೆ ಬಂದು ಮಾತನಾಡುವ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀಯಾ? ಆವಾಗ ಬೇಕಾದ್ರೆ ಮಾತಾಡು. ಹಾಗೆ ಹೇಳಿ ಸುಜಾತ ಅಲ್ಲಿಂದ ಹೊರಟು ಹೋದ್ಲು. ಕೌಸಲ್ಯನ ಸೊಸೆ ಮಾತ್ರ ತುಂಬಾ ಚೆನ್ನಾಗಿ ಮನೆ ಕೆಲಸ ಅಡಿಗೆ ಕೆಲಸವನ್ನು ಮಾಡ್ತಾ ಇದ್ಲು. ಕೌಸಲ್ಯ ತನ್ನ ಸೊಸೆ ಮಾಡಿಕೊಡುವ ಅಡಿಗೆಯನ್ನು ತಿಂದು ಸಂತೋಷವಾಗಿದ್ಲು. ಕೀರ್ತಿ, ನೀನು ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಿದೀಯಮ್ಮ. ನೀನು ಮಾಡುವ ಅಡಿಗೆಯಿಂದ ದಿನದಿಂದ ದಿನಕ್ಕೆ ನಾನು ಅಧಿಕವಾಗಿ ತಿಂದು ತಿಂದು ದಪ್ಪ ಆಗ್ತಾ ಹೋಗ್ತಾ ಇದ್ದೀನಿ. ಅಯ್ಯೋ ಅತ್ತೆಮ್ಮ, ಆ ರೀತಿ ಏನೂ ಇಲ್ಲ. ನೀವೇನು ಅಷ್ಟು ದಪ್ಪನೋ ಕಾಣ್ತಾ ಇಲ್ಲ. ಸರಿ ಅತ್ತೆಮ್ಮ, ಇವತ್ತೇನೋ ಮೀಟಿಂಗ್ ಇದೆ ಅಂದ್ರಿ? ಅಯ್ಯೋ ಹೌದು, ನಿನ್ನ ಅಡುಗೆಯ ರುಚಿಯಲ್ಲಿ ಮೀಟಿಂಗ್ ಇರೋದ್ನೇ ನಾನು ಮರ್ತ್ಬಿಟ್ಟೆ. ಸುಜಾತ ಕೌಸಲ್ಯ ಮನೆಯಲ್ಲಿ ಇಲ್ಲದ ಕಾರಣ ಸಂಧ್ಯಾ ನಿಧಾನವಾಗಿ ಕೀರ್ತಿಯನ್ನು ನೋಡಲು ಹೋದ್ಲು. ನಮಸ್ಕಾರ ರೀ, ನನ್ನ ಹೆಸರು ಸಂಧ್ಯಾ. ನಾನು ನಿಮ್ ಪಕ್ಕದ ಮನೆಯಲ್ಲಿರುವ ಸುಜಾತಾಳ ಸೊಸೆ. ಗೊತ್ತು ಗೊತ್ತು. ಯಾವಾಗ ನೋಡಿದ್ರು ನಿಮ್ಮ ಅತ್ತೆ ಸಂಧ್ಯಾ ಸಂಧ್ಯಾ ಅಂತ ನಿಮ್ನ ಕರಿತಾ ಇರ್ತಾರಲ್ಲ. ಹೊರಗೆ ಕೂಡ ನಾನು ನಿನ್ನ ತುಂಬಾ ಸಲ ನೋಡಿದೀನಿ. ನಾನು ಯಾವ ಕೆಲಸ ಮಾಡಿಲ್ಲ ಅಂತ ನೀವು ಆಲೋಚನೆ ಮಾಡ್ತಾ ಇದ್ದೀರಾ? ನಾನು ಏನೇ ಕೆಲಸ ಮಾಡಿದ್ರು ಕೂಡ ನಮ್ಮ ಅತ್ತೆ ಪಕ್ಕದಲ್ಲೇ ನಿಂತ್ಕೊಂಡು ಕಿರ್ಚ್ತಾ ಇರ್ತಾರೆ. ಅದೆಲ್ಲ ಏನೂ ಇಲ್ಲ. ನನ್ನ ಅತ್ತೆ ಕೂಡ ನನ್ನ ಕರಿತಾನೆ ಇರ್ತಾರೆ. ನಿಮಗೂ ಕೂಡ ಕೇಳಿಸಿರ್ಬೋದೋ ಏನೋ ನಮ್ಮ ಅತ್ತೆ ನನ್ನ ಕರೆಯುವ ಶಬ್ದ. ಅಯ್ಯೋ, ನಾನೇನು ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ ರೀ. ನೀವೇನೋ ನನ್ನ ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮ ಕಿಚನಿಂದ ಒಳ್ಳೆ ಘಮಘಮ ಸುವಾಸನೆ ಬರ್ತಾ ಇತ್ತಾ? ಸರಿ, ಏನದು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದು, ನಾನು ಅಡಿಗೆನ ತುಂಬಾ ಮಸ್ತಾಗಿ ಮಾಡ್ತೀನಿ. ನಮ್ಮ ಅತ್ತೆ ಕೂಡ ಹೋಗುವಾಗ ಅದ್ರ ಬಗ್ಗೆನೇ ಮಾತಾಡಿ ಹೋದ್ರು. ಹೌದಾ? ನನಗ್ ಸ್ವಲ್ಪ ರುಚಿ ನೋಡಕ್ ಕೊಡ್ತೀರಾ? ಯಾಕೆ ಕೊಡಲ್ಲ, ಖಂಡಿತ ಕೊಡ್ತೀನಿ. ಟಿಫಿನಲ್ಲಿ ಹಾಕಿ ಕೊಡ್ತೀನಿ, ಮನೆಗೋಗಿ ರುಚಿ ನೋಡಿ. ನಿಮಗೂ ನನಗೂ ಒಂದೇ ಏಜ್, ಅದ್ರಿಂದ ನೀವು ಬನ್ನಿ ಹೋಗಿ ಅಂತೆಲ್ಲ ಮಾತಾಡ್ಬೇಡಿ. ಹೆಸರಿಟ್ಟೆ ಕರಿಬೋದಲ್ವಾ? ನನಗೂ ಇಲ್ಲಿ ಯಾರು ಕೂಡ ಫ್ರೆಂಡ್ಸೇ ಇಲ್ಲ. ಫ್ರೆಂಡ್ಸ್ ಅಂದ ತಕ್ಷಣ ನೀವು ಆ ಕಡೆ ಈ ಕಡೆ ನಾವು ಸುತ್ತಾಡೋದು ಅನ್ಕೋಬೇಡಿ. ಇಲ್ಲೇ ಯಾವಾಗಾದ್ರೂ ನೋಡ್ಕೋತೀವಲ್ಲ, ಆವಾಗ ಒಬ್ರಿಗೊಬ್ರು ಮಾತಾಡ್ಕೋಬಹುದು. ನನಗೂ ಇಲ್ಲಿ ಯಾರು ಕೂಡ ಫ್ರೆಂಡ್ಸ್ ಇಲ್ಲ ರೀ. ಅಯ್ಯೋ ಪರವಾಗಿಲ್ಲ, ಅದ್ರಲ್ಲೇನಿದೆ. ನಾವಿಬ್ರು ಯಾವಾಗ ನೋಡ್ಕೊಂಡ್ರು ಒಬ್ರಿಗೊಬ್ರು ಮಾತಾಡ್ಕೋಬಹುದು, ಅದ್ರಲ್ಲೇನಿದೆ. ಸಂಧ್ಯಾ ಬಾಕ್ಸ್ ಅನ್ನು ತೆಗೆದುಕೊಂಡು ಮನೆಗೆ ಹೋಗುವಷ್ಟರಲ್ಲಿ ಸುಜಾತ ಕೆಲಸವನ್ನೆಲ್ಲ ಮುಗಿಸಿ ಮನೆಗೆ ಬಂದು ಸೇರಿದ್ಲು. ಅತ್ತೆ, ನೀವು ಬರುವಷ್ಟರಲ್ಲಿ ಎಲ್ಲ ಕೆಲ್ಸನೂ ಮಾಡ್ಬಿಟ್ಟೆ. ಸಾರೆಲ್ಲ ಮಾಡಿದೀನಿ. ಬನ್ನಿ, ಹಸಿವಾಗ್ತಾ ಇದೆಯಲ್ಲ, ಇಬ್ರು ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ.
ಸರಿ ಸಂಧ್ಯಾ, ನನಗೂ ಕೂಡ ಹೊರಗಡೆ ಹೋಗಿ ಬಂದು ತುಂಬಾನೇ ಹಸಿವಾಗ್ತಾ ಇದೆ. ಇಬ್ರು ಕೂತ್ಕೊಂಡು ಊಟ ಮಾಡೋಣ. ಏನ್ ಅಡಿಗೆ ಮಾಡಿದೀಯಾ? ಸುವಾಸನೆ ಘಮಘಮ ಅಂತ ಬರ್ತಿದೆ. ಹೀಗೆ ಮಾತಾಡ್ಕೊಂಡು ಅತ್ತೆ ಸೊಸೆ ಇಬ್ರು ಕೂತು ಊಟ ಮಾಡಲಾರಂಭಿಸಿದ್ರು. ಸ್ವಲ್ಪ ಊಟ ಮಾಡಿದ ತಕ್ಷಣ, ಸಂಧ್ಯಾ, ನೀನು ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀಯಾ? ಇಷ್ಟು ಚೆನ್ನಾಗಿ ಅಡಿಗೆ ಮಾಡುವಾಗ ಯಾಕೆ ನೀನು ಅಡುಗೆಯಿಂದ ದೂರ ದೂರ ಹೋಗ್ತಾ ಇದ್ದೆ? ಸರಿ, ಆದ್ರೂ ಪರವಾಗಿಲ್ಲ, ಇವತ್ತು ಇಷ್ಟು ಚೆನ್ನಾಗಿ ಅಡಿಗೆ ಮಾಡಿದೀಯಲ್ಲ, ಹೊಟ್ಟೆ ತುಂಬಾ ಊಟ ಮಾಡೋಣ. ಹೌದೌದು, ಹೇಗಿದ್ರು ಪಕ್ಕದ ಮನೆ ಸಾರಿನ ಟೇಸ್ಟೇ ಬೇರೆ. ಏನ್ ಮಾತಾಡ್ತಾ ಇದೀಯಾ? ನಿನ್ನೊಳಗೆ ನೀನೇ ಏನೋ ಮಾತಾಡುವ ಹಾಗಿದೆ. ಅತ್ತೆ, ಏನು ಇಲ್ಲತ್ತೆ, ನೀವು ನನ್ನ ಹೊಗಳ್ತಾ ಇದ್ದೀರಲ್ವಾ? ಇದುವರೆಗೂ ನನ್ನ ಯಾರು ಕೂಡ ಇಷ್ಟು ಚೆನ್ನಾಗಿ ಹೊಗಳೇ ಇಲ್ಲ. ಹೀಗೆ ಸಂಧ್ಯಾ ಸುಜಾತ ಊಟ ಮಾಡಿದ ನಂತರ ಹೋಗಿ ಅವರವರು ಕೆಲಸ ಮುಗಿಸ್ಕೊಂಡು ಕೂತ್ಕೊಂಡ್ರು. ಒಂದು ದಿನ ಸುಜಾತಮ್ಮ ಅವರ ಮಗ ಗಂಡನನ್ನು ಆಫೀಸಿಗೆ ಕಳಿಸಿ ಟಿವಿ ನೋಡ್ತಾ ಇರುವಾಗ ತನ್ನ ಸೊಸೆಯ ಬಳಿ ಇಬ್ಬರಿಗೂ ಅಡಿಗೆ ಮಾಡುವ ಬಗ್ಗೆ ಹೇಳಿದ್ರು. ಅಮ್ಮ ಸಂಧ್ಯಾ, ನೀನು ಮೊನ್ನೆ ಅಡಿಗೆ ಮಾಡಿದ ರೀತಿ ಇವತ್ ಕೂಡ ನಮ್ಮಿಬ್ರಿಗೂ ಚೆನ್ನಾಗಿ ರುಚಿಕರವಾದ ಅಡಿಗೆಯನ್ನು ಮಾಡು. ಈ ನಡುವೆ ಪದೇ ಪದೇ ಮೀಟಿಂಗ್ ಅಂತ ಹೋಗ್ತೀನಲ್ವಾ, ಸರಿಯಾಗಿ ಟಿವಿ ಕೂಡ ನೋಡಕ್ಕಾಗಲ್ಲ. ಸ್ವಲ್ಪ ಹೊತ್ತು ಟಿವಿ ನೋಡ್ತೀನಿ. ಅತ್ತೆ, ನೀವು ಆರಾಮವಾಗಿ ಕೂತ್ಕೊಂಡು ಟಿವಿ ನೋಡ್ಕೊಂಡಿರಿ. ನನ್ ಬಗ್ಗೆ ಆಲೋಚನೆ ಮಾಡ್ಬೇಡಿ. ನಾನು ನಿಮಗೆ ರುಚಿಕರವಾದ ಅಡಿಗೆ ಮಾಡಿಕೊಡ್ತೀನಿ. ನೀವು ಆರಾಮವಾಗಿ ಕೂತ್ಕೊಳ್ಳಿ, ನಾನು ಹೇಳುವ ತನಕ ಬರ್ಬೇಡಿ. ಸಂಧ್ಯಾ ಅತ್ತೆಗೆ ಗೊತ್ತಿಲ್ಲದೆ ಹಿತ್ತಲಿನಿಂದ ಕೀರ್ತಿಯ ಮನೆಯೊಳಗೆ ಹೋದ್ಲು. ನೇರವಾಗಿ ಕಿಚನಿಗೆ ಹೋಗಿ ತಲುಪಿದ್ಲು. ಕೀರ್ತಿ, ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ವಾಸನೆ ಭಯಂಕರವಾಗಿದೆ. ನಿನ್ನೆ ನೀವು ಮಾಡಿಕೊಟ್ಟ ಅಡುಗೆನ ನಮ್ಮ ಅತ್ತೆಗೆ ಕೊಟ್ಟೆ. ಅವರು ಕೂಡ ತುಂಬಾ ರುಚಿಯಾಗಿದೆ ಅಂತ ಸಂತೋಷವಾಗಿ ತಿಂದ್ರು. ಓ ಹೌದಾ? ನಿನ್ನೆ ನನ್ನ ಮನೆಯಲ್ಲಿ ಕೂಡ ಎಲ್ಲರೂ ನನ್ನ ಹೊಗಳ್ತಾ ಇದ್ರು. ಈ ರೀತಿ ಪದೇ ಪದೇ ಹೊಗಳಿಕೆ ನನಗೆ ಸಾಧಾರಣವಾಗ್ಬಿಟ್ಟಿದೆ. ಮತ್ತೆ ನೀವು ಇಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ರೆ ಯಾರಾದ್ರೂ ಬಿಡ್ತಾರಾ? ಸರಿ, ಏನು ಇವತ್ತು ತುಂಬಾ ಸ್ಪೆಷಲ್ ಆಗಿ ಏನೋ ಅಡಿಗೆ ಮಾಡ್ತಾ ಇದ್ದೀರಾ? ನಾನಿವತ್ತು ಹೀರೆಕಾಯಿ ಬೆಳ್ಳುಳ್ಳಿ ಚಟ್ನಿ ಮಾಡ್ತಾ ಇದ್ದೀನಿ. ಇದಂದ್ರೆ ನಮ್ಮ ಅತ್ತೆಗೆ ತುಂಬಾ ಇಷ್ಟ. ಪರವಾಗಿಲ್ವ ಕೀರ್ತಿ? ನಿಮ್ಮ ಅತ್ತೆ ಟೇಸ್ಟು ನನ್ನ ಟೇಸ್ಟು ಒಂದೇ ಆಗ್ಬಿಟ್ಟಿದೆ. ಮದ್ವೆ ಆಗ್ಲಿಕ್ಕೆ ಮುಂಚೆ ನಮ್ಮ ಅಮ್ಮ ಕೂಡ ನೀವು ಹೇಳಿದಂತಹ ಅಡಿಗೆನ ಮಾಡಿಕೊಡ್ತಾರೆ. ನನಗೂ ತಿಂದು ತಿಂದು ತುಂಬಾ ಖುಷಿಯಾಗಿತ್ತು. ಇವಾಗ ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆ ನನಗೆ ಸಿಗದೇ ಇಲ್ಲ. ನಮ್ಮ ಅಮ್ಮನ ಕೈ ರುಚಿ ಮರೆತು ಎಷ್ಟು ದಿನಗಳಾಯಿತು. ನನ್ನ ಅತ್ತೆ ಪರ್ಮಿಷನ್ ಕೊಟ್ಟಾಗ ತಾಯಿ ಮನೆಗೆ ಹೋದಾಗ ಮಾತ್ರ ಕೇಳ್ಕೊಂಡ್ ಮಾಡ್ಕೊಂಡ್ ತಿನ್ಬೇಕು. ಅದ್ರಲ್ಲೇನಿದೆ, ಇವತ್ ನಾನ್ ಮಾಡ್ತಾ ಇದ್ದೀನಲ್ವಾ, ಮನೆಗೆ ಹೋದ್ಮೇಲೆ ಟಿಫಿನಿಗೆ ಹಾಕಿ ಕೊಡ್ತೀನಿ, ತಿನ್ನಿ. ಥ್ಯಾಂಕ್ ಯು ಕೀರ್ತಿ, ನಿನ್ನಂತಹ ಒಳ್ಳೆಯವರು ಯಾರು ಇಲ್ಲ ಅನ್ಕೋ. ಸುಜಾತ ಮತ್ತೆ ಸಂಧ್ಯಾನ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದೀಯ ಅಂತ ಹೊಗಳ್ತಾ ಇದ್ರು. ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ರು. ಸುಜಾತ ಮರುದಿನ ಹೊರಗಿನ ಜನರ ಜೊತೆ ಸೇರಿ ಕೂತ್ಕೊಂಡು ಮಾತಾಡ್ತಾ ಇರುವಾಗ ತನ್ನ ಸೊಸೆ ಬಗ್ಗೆ ಹೇಳ್ತಾ ಇದ್ರು. ತನ್ನ ಸೊಸೆ ಹಾಗೆ ಯಾರು ಕೂಡ ಅಡಿಗೆ ಮಾಡಕ್ಕಾಗಲ್ಲ ಅಂತ. ಇಷ್ಟಕ್ಕೆ ಕೌಶಲ್ಯ ಕೂಡ ತನ್ನ ಸೊಸೆ ಮಾಡುವಂತಹ ಅಡಿಗೆನ ಯಾರು ಕೂಡ ಮಾಡಕ್ಕೆ ಸಾಧ್ಯವೇ ಇಲ್ಲ, ನನ್ ಸೊಸೆ ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅಂತ ಜಗಳ ಮಾಡ್ಕೊಂಡ್ರು. ಸುಜಾತ ಅವರ ಸಂಘದಲ್ಲಿರುವವರನ್ನು ಊಟಕ್ಕೆ ಬನ್ನಿ ಅಂತ ಕರೆದ್ರು. ಈ ವಿಚಾರದ ಬಗ್ಗೆ ಸಂಧ್ಯನ್ ಜೊತೆ ಕೂಡ ಹೇಳಿದ್ರು. ಸಂಧ್ಯಾ ಗೊಂದಲದಿಂದ ಕೀರ್ತಿ ಬಳಿ ಬಂದ್ಲು. ಕೀರ್ತಿ, ಪ್ರತಿದಿನ ನೀನು ಮಾಡುವ ಅಡಿಗೆಯನ್ನು ತಗೊಂಡೋಗಿ ನಮ್ಮ ಅತ್ತೆ ಕೊಟ್ಟು ನಾನೇ ಅಡಿಗೆ ಮಾಡಿದ್ದು ಅಂತ ಹೇಳಿದೆ. ನಮ್ಮ ಅತ್ತೆ ಎಲ್ಲರ ಜೊತೆ ನಾನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಎಲ್ಲರನ್ನ ಊಟಕ್ಕೆ ಕೂಡ ನಮ್ಮ ಮನೆಗೆ ಕರೆದಿದ್ದಾರೆ. ನನಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೀನೇನಾದ್ರೂ ನಂಗೆ ಸಹಾಯ ಮಾಡ್ಬೋದಾ? ಓ ಹೌದಾ, ಇಷ್ಟು ದೊಡ್ಡ ಕೆಲಸ ಮಾಡಿಟ್ಟಿದೀಯಾ? ಸರಿ, ನಾನ್ ನಿನ್ಗೆ ಬೇಕಾದ ಎಲ್ಲ ಅಡಿಗೆಯನ್ನು ಮಾಡಿ ನಮ್ಮ ಮನೆಯ ಹಿತ್ತಲಲ್ಲಿ ಇಡ್ತೀನಿ. ಅದನ್ನೆಲ್ಲ ತಗೊಂಡೋಗಿ ನಿಮ್ಮ ಅತ್ತೆ ಕೊಡು. ಹೀಗೆ ಆ ದೊಡ್ಡ ಗಂಡಾಂತರದಿಂದ ನೀನು ತಪ್ಪಿಸ್ಕೋತೀಯ. ಆಮೇಲೆ ಪ್ರತಿದಿನ ಬಂದು ನನ್ ಜೊತೆ ಅಡಿಗೆನ ಕಲ್ತ್ಕೋ. ಸರಿ ಅಂತ ಕೀರ್ತಿ ಮಾಡಿ ಕೊಟ್ಟ ಅಡಿಗೆಯನ್ನು ಸಂಧ್ಯಾ ತಗೊಂಡೋಗಿ ಎಲ್ಲರಿಗೂ ಬಡಿಸಿದ್ಲು. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿ ಹೊರಟು ಹೋದ್ರು. ಆನಂತರ ಸಂಧ್ಯಾ ಕೀರ್ತಿ ಬಳಿಯಿಂದ ಚೆನ್ನಾಗಿ ಅಡುಗೆ ಮಾಡಲು ಕಲಿತು ಆನಂತರ ಅವರ ಮನೆಯವರಿಗೆ ಚೆನ್ನಾಗಿ ಅಡಿಗೆ ಮಾಡಿ ಆಗ್ತಾ ಇದ್ಲು. ವಿಶಾಲಪುರ ಎನ್ನುವ ಗ್ರಾಮದಲ್ಲಿ ಕೀರ್ತಿ ಎಲ್ಲರ ಜೊತೆ ಸಂತೋಷವಾಗಿ ಆಟವನ್ನು ಆಡ್ತಾ ಇದ್ಲು. ಕೀರ್ತಿಯನ್ನು ಎಲ್ಲರೂ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಹೀಗಿರುವಾಗ ಒಂದು ದಿನ ಕೀರ್ತಿಯ ತಾಯಿ ಅನಾರೋಗ್ಯದಿಂದ ಸಾವನ್ನಪ್ಪಿದ್ರು. ಅದರಿಂದ ತುಂಬಾನೇ ಮನಸ್ಸು ನೊಂದಂತಹ ಕೀರ್ತಿ ಮನೆಯಲ್ಲಿ ಯಾವಾಗ್ಲೂ ಅಳುತ್ತಾನೆ ಇದ್ಲು. ಅದನ್ನು ನೋಡಿದ ಅವಳ ತಂದೆ ಎರಡನೇ ವಿವಾಹವಾದ. ಕೀರ್ತಿಯ ತಂದೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ರಾತ್ರಿ ಮನೆಗೆ ವಾಪಸ್ ಬರ್ತಾ ಇದ್ದ. ಅದುವರೆಗೂ ಕೀರ್ತಿ ತನ್ನ ಸವತಿ ತಾಯಾದ ಸುಜಾತನ್ ಜೊತೆನೆ ಇರ್ಬೇಕಾಗಿತ್ತು.
ಕೀರ್ತಿ ಪಿಯುಸಿ ಓದ್ತಾ ಇದ್ಲು. ಸೆಕೆಂಡ್ ಪಿಯುಸಿಯಲ್ಲಿ ಅವಳು ಒಳ್ಳೆ ಅಂಕಗಳನ್ನು ತೆಗೆದುಕೊಂಡ್ಲು ಅಂತ. ಅಪ್ಪ, ನಾನು ಸೆಕೆಂಡ್ ಪಿಯು ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀನಿ ನೋಡಿ ಅಪ್ಪ. ಹಬ್ಬಾ, ತುಂಬಾ ಸಂತೋಷ ಕಣಮ್ಮ. ನೀನು ಇಷ್ಟೊಂದು ಓದಿ ಚೆನ್ನಾಗಿ ಮಾರ್ಕ್ಸ್ ತಗೋತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೌದು, ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀಯಾ? ಅಪ್ಪ, ನನ್ನ ಗೆಳತಿಯರೆಲ್ಲ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಪಟ್ನಕ್ಕೆ ಹೋಗೋಣ ಅಂತ ಇದ್ದಾರೆ. ನಾನು ಕೂಡ ಅವ್ರ ಜೊತೆ ಸೇರಿ ಪಟ್ನದಲ್ಲಿ ಹೋಗಿ ಓದೋಣ ಅಂತ ಇದ್ದೀನಿ. ಹಾಗಾದ್ರೆ ನಿನಗೆ ಓದ್ಬೇಕು ಅನ್ಸುತ್ತಾ? ನಿನಗೆ ಎಷ್ಟು ಓದ್ಬೇಕೋ ಅದುವರೆಗೂ ನೀನು ಓದಮ್ಮ. ನಿನ್ನ ಓದಿಸುವಂತಹ ಜವಾಬ್ದಾರಿ ನನ್ನದು. ಏನೋ, ಅವಳನ್ನ ಓದಿಸ್ತೀರಾ? ನೀವು ಸ್ವಲ್ಪ ಆದ್ರೂ ಆಲೋಚನೆ ಮಾಡ್ತಾ ಇದ್ದೀರಾ? ಇವಾಗ ಮುಂದಿನ ದೊಡ್ಡ ವಿದ್ಯಾಭ್ಯಾಸಕ್ಕೋಸ್ಕರ ಅವಳಿಗೆ ಹಣವನ್ನು ಖರ್ಚು ಮಾಡಿದ್ರೆ ಮುಂದಿನ ಅವಳ ಜೀವನಕ್ಕೋಸ್ಕರ ಏನ್ ಮಾಡ್ತೀರಾ? ಇವಾಗ್ಲೇ ಅವಳನ್ನ ಓದಿಸ್ಬೇಕು ಅಂತ ಸಾಲ ಏನಾದ್ರೂ ಮಾಡಿ ಓದಿಸಿದ್ರೆ ಮುಂದೆ ಅವಳಿಗೆ ಮದ್ವೆ ಆಗುವಾಗ ವರದಕ್ಷಿಣೆ ಕೊಡ್ಬೇಕಲ್ವಾ? ಆವಾಗ ಮುಂದಕ್ಕೆ ಏನ್ ಮಾಡ್ತೀರಾ? ಸಾಲ ಮಾಡಿದ್ರೆ ನಮ್ಮಿಂದ ತೀರ್ಸಕ್ಕಾಗುತ್ತಾ? ಹೌದು, ಅವಳು ಈಗೇನೆ ಮುಂದೆ ಮುಂದೆ ಓದ್ತಾ ಹೋದ್ರೆ ಅವಳಿಗೆ ಮದ್ವೆನ ಮಾಡುವಾಗ ಚೆನ್ನಾಗಿ ಓದಿರುವ ಹುಡುಗನನ್ನ ನೋಡಿನೇ ಅವಳಿಗೆ ಮದ್ವೆಯನ್ನು ಮಾಡ್ಬೇಕು. ಓದಿರುವ ಹುಡುಗ ಅಂದ್ರೆ ವರದಕ್ಷಿಣೆನ ಜಾಸ್ತಿ ಕೊಡ್ಬೇಕಾಗುತ್ತೆ. ಅದಕ್ಕೆ ಅವಳನ್ನ ಮುಂದಿನ ವಿದ್ಯಾಭ್ಯಾಸಕ್ಕೇನು ಕಳ್ಸದ್ ಬೇಡ. ಅದಕ್ಕೆ ಬದ್ಲು ಬಟ್ಟೆ ಹೊಲಿಲಿಕ್ಕೆ ಏನಾದ್ರೂ ಕಳ್ಸಿ. ಆವಾಗ ಅವಳು ಕೈ ಕೆಲ್ಸನೂ ಆಗುತ್ತೆ, ಅವಳಿಗೆ 4 ದುಡ್ಡು ಸಂಪಾದನೆ ಮಾಡುವ ರೀತಿ ಕೂಡ ಆಗುತ್ತೆ. ಅವಳ ಜೀವನನ ಅವಳೇ ನೋಡ್ಕೋತಾಳೆ. ಅದು ಬಿಟ್ಬಿಟ್ಟು ನನ್ ಮಗಳು ಚೆನ್ನಾಗಿ ಓದಿದಾಳೆ ಅಂತ ಹೇಳ್ಕೊಳಕ್ಕೆ ನಿಮ್ಗೇನಾದ್ರೂ ಚೆನ್ನಾಗಿದ್ಯಾ? ಅದು ಅಲ್ಲ ಸುಜಾತ, ಅವಳು ಇನ್ನೂ ಸಣ್ಣ ಹುಡುಗಿ. ಇವಾಗ್ಲೇ ಯಾಕೆ ಅವಳನ್ನ ಮದ್ವೆ ಮಾಡಿಸೋದು? ಅದು ಅಲ್ಲದೆ ಕೆಲ್ಸಕ್ಕೆ ಕಳ್ಸೋದು. ಅದಕ್ಕೇನೆ ನಾನು ಕೂಡ ಆಲೋಚನೆ ಮಾಡ್ತಾ ಇದ್ದೆ. ಅವಳಿನ್ನೂ ಸಣ್ಣ ಹುಡುಗಿ ಅಲ್ವಾ? ಹೆತ್ತವರಿಗೆ ಯಾವಾಗ್ಲೂ ಅವರವರ ಮಕ್ಕಳು ಬೆಳೆದ ಹಾಗೆ ಕಾಣೋದಿಲ್ಲ ರೀ. ಯಾವಾಗ್ಲೂ ಮಕ್ಕಳು ಸಣ್ಣ ಮಕ್ಕಳಂಗೇನೆ ಕಾಣೋದು. ಮಕ್ಕಳು ಯಾವಾಗ್ಲೂ ಅವರ ಫ್ರೆಂಡ್ಸ್ ಏನ್ ಮಾಡ್ತಾರೆ ಅದನ್ನೇ ತಾನೇ ನೋಡಿ ಮಾಡೋದು. ಆದ್ರೆ ನಾವು ಅವರನ್ನು ಎತ್ತವರು, ನಮಗೆ ಗೊತ್ತಿರ್ಬೇಕಲ್ವಾ ಮಕ್ಕಳಿಗೆ ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅಂತ. ಅದು ಮಾತ್ರ ಇಲ್ದೆ ಇನ್ನೊಬ್ಳು ಮಗಳಿದ್ದಾಳೆ, ಅವಳನ್ನ ಕೂಡ ಓದಿಸ್ಬೇಕಲ್ವಾ? ಹೀಗೆ ಸುಜಾತಳ ಮಾತು ಕೇಳಿದಾಗ ಅವಳ ಗಂಡ, ಸರಿ ಇನ್ನು ಯಾಕೆ ಮಗಳನ್ನು ಓದಿಸೋದು, ಮನೆ ಕೆಲ್ಸ ಕಳ್ಸೋಣ ಅಂತ ಆಲೋಚನೆ ಮಾಡ್ದ. ಇದೇ ಸರಿಯಾದ ಸಮಯ ಅಂತ ಸುಜಾತ ಎಲ್ಲ ಕೆಲ್ಸವನ್ನು ಕೀರ್ತಿ ಕೈಯಲ್ಲೇ ಮಾಡಿಸ್ತಾ ಇದ್ಲು. ಏನೇ, ಇಷ್ಟು ವರ್ಷ ನೀನು ಓದ್ತಾ ಇದ್ದೆ ಅಲ್ವಾ? ಅದು ಸಾಕಾಗಲ್ವಾ? ಇನ್ನು ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಪಟ್ನಕ್ಕೆ ಹೋಗ್ಬೇಕಾ? ಮೊದ್ಲು ಮನೆ ಕೆಲ್ಸನ ಕಲ್ತ್ಕೋ. ಇಲ್ ನೋಡು, ಹೊರಗಡೆ ನನ್ ಬಟ್ಟೆ ನಿನ್ ತಂಗಿ ಬಟ್ಟೆ ಎಲ್ಲ ಹಾಕಿದೀನಿ. ಅದ್ನೆಲ್ಲ ಒಗ್ದಾಕಿ ಪಾತ್ರೆ ತೊಳೆದು ಆಮೇಲೆ ಬಂದು ಅಡಿಗೆ ಮಾಡು. ಚಿಕ್ಕಮ್ಮ, ನನಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ. ಅದು ಅಲ್ದೆ ಎಲ್ಲ ಕೆಲ್ಸ ಒಂದೇ ಸಲ ಹೇಳಿದ್ರೆ ಹೇಗೆ ಚಿಕ್ಕಮ್ಮ? ಹುಡುಗಿ ನೀನು, ಅಷ್ಟು ಬೇಗ ಆಯಾಸ ಆಗುತ್ತೆ ಅಂತ ಹೇಳಿದ್ರೆ ಹೇಗೇನೆ? ಮೊದ್ಲು ಮನೆ ಕೆಲ್ಸ ಎಲ್ಲ ಮಾಡ್ಬೇಕು, ಆಮೇಲೆ ಅಡಿಗೆ ಕೆಲ್ಸನೂ ಮಾಡ್ಬೇಕು. ಮೊದ್ಲು ಆ ಕೆಲ್ಸನ ಹೋಗಿ ನೋಡು. ಇಲ್ಲ ಚಿಕ್ಕಮ್ಮ, ಎಲ್ಲ ಕೆಲ್ಸ ನಾನು ಒಬ್ಳೆ ಮಾಡಲ್ಲ ಅಂದ್ರೆ ಮಾಡಲ್ಲ. ಬೇಕಾದ್ರೆ ತಂದೆ ಜೊತೆ ನಾನು ಹೇಳ್ತೀನಿ, ಎಲ್ಲ ಕೆಲ್ಸ ಚಿಕ್ಕಮ್ಮ ಮಾಡಕ್ ಹೇಳ್ತಾರೆ ಅಂತ. ಏನೇ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ನಿನಗ್ ಮಾತ್ರ ನಿಮ್ ತಂದೆ ಜೊತೆ ಹೇಳಲಿಕ್ಕೆ ಗೊತ್ತಾ? ಯಾಕೆ ನನಗೆ ಹೇಳಕ್ ಗೊತ್ತಾಗಲ್ವಾ? ಇವಳು ಮನೆ ಕೆಲ್ಸ ಮಾಡಲ್ಲ, ಹೊರಗಡೆ ಹೋಗ್ತೀನಿ ಅಂತ ಹಠ ಮಾಡ್ತಿದ್ದಾಳೆ ಅಂತ. ಮೊದ್ಲು ಹೋಗಿ ಕೆಲ್ಸ ನೋಡೆ. ಹೀಗೆ ಕೀರ್ತಿ ನಿಧಾನವಾಗಿ ಬಟ್ಟೆಯನ್ನು ಒಗೆದು ಬಟ್ಟೆಯನ್ನೆಲ್ಲ ಒಣಗಿಸಿದ್ಲು. ಆನಂತರ ಅಡುಗೆ ಮನೆಗೆ ಬಂದು ತರಕಾರಿಯನ್ನು ಕಟ್ ಮಾಡುವಾಗ ಕೈಯನ್ನು ಕುಯ್ಕೊಂಡ್ಲು. ಅದರಿಂದ ತುಂಬಾನೇ ರಕ್ತ ಹೋಗ್ತಾ ಇತ್ತು. ಹೀಗೆ ಅರಿಶಿನ ಎಲ್ಲ ಹಾಕಿ ಬಟ್ಟೆಯನ್ನು ಕಟ್ಟಿಕೊಂಡು ಏನೋ ಕೆಲಸ ಮಾಡಕ್ಕಾಗದೇ ಇದ್ಲು. ಅಷ್ಟರಲ್ಲಿ ಸುಜಾತ ಬಂದ್ಲು. ಏನೇ ಕೀರ್ತಿ, ಏನಾಯ್ತು ಕೈಗೆ? ಕೆಲ್ಸ ಎಲ್ಲ ಅರ್ಧದೆಲ್ಲ ಹಾಗೆ ನಿಲ್ಸಿದೀಯಾ? ನಂಗೆ ಹಸಿವಾಗ್ತಿದೆ, ಬೇಗ ಹೋಗಿ ಅಡಿಗೆ ಮಾಡು. ಚಿಕ್ಕಮ್ಮ, ನನ್ ಕೈಗೆ ಗಾಯ ಆಯ್ತು, ನಾನು ಅಡಿಗೆ ಮಾಡಲ್ಲ. ಹಾಗೆ ಹೇಳಿದಾಗ ಸುಜಾತನಿಗೆ ಕೋಪ ಬಂದು ಕೀರ್ತಿಯನ್ನು ಒಡೆಯಲಾರಂಭಿಸಿದ್ಲು. ನನ್ ಜೊತೆ ಹೀಗೆಲ್ಲ ಕಾರಣ ಹೇಳ್ಬೇಡ ಹಾಗೆ ಅಂತ ಎಲ್ಲ ಕೆಲ್ಸವನ್ನು ಬೇಗ ಮಾಡ್ಲಿಕ್ಕೆ ಹೇಳಿದ್ಲು. ಹೀಗೆ ಕೀರ್ತಿ ಎಲ್ಲ ಕೆಲ್ಸವನ್ನು ಮಾಡ್ಲಿಕ್ಕೆ ಸಂಜೆ ಆಗ್ಬಿಡ್ತು. ಪಾಪ, ಅವಳ ಕೈ ನೋವಿಂದ ಊಟ ಕೂಡ ಮಾಡ್ಲಿಲ್ಲ. ಕೀರ್ತಿ ಜೊತೆ ಅಡಿಗೆ ಮಾಡ್ಲಿಕ್ಕೆ ಹೇಳ್ದಾಗ ತರಕಾರಿ ಕಟ್ ಮಾಡಕ್ಕೋಗಿ ಕೈ ಕುಯ್ಕೊಂಡ್ಲು ರೀ. ಪಾಪ, ತುಂಬಾನೇ ರಕ್ತ ಹೋಯ್ತು. ನನಗೆ ಅವಳನ್ನ ನೋಡಿ ತುಂಬಾ ಬೇಜಾರಾಯ್ತು. ನೋಡಿ ಮುಖ ಎಲ್ಲ ಹೇಗೆ ಬಾಡಿ ಹೋಗಿದೆ ಅಂತ. ಪಾಪ ರೀ. ಹೀಗೆ ಸುಬ್ರಹ್ಮಣ್ಯಂ ಜೊತೆ ನಾಟಕ ಆಡಿದ್ಲು. ಅಯ್ಯಯ್ಯೋ, ಏನಮ್ಮ, ಕೆಲ್ಸ ಮಾಡುವಾಗ ನೋಡ್ಕೊಂಡ್ ಮಾಡೋದಲ್ವಾ? ಸಣ್ಣ ಪುಟ್ಟ ಕೆಲ್ಸಕ್ಕೇನೆ ನೀನು ಕೈ ಕುಯ್ಕೊಂಡ್ರೆ ಹೇಗೆ? ನೋಡ್ಕೊಂಡು ಕೆಲ್ಸ ಮಾಡ್ಬೇಕು. ಕೆಲ್ಸ ಮಾಡುವಾಗ ಹುಷಾರಾಗಿ ಮಾಡ್ಬೇಕಲ್ವಾ? ಅಡಿಗೆ ಮಾಡುವಾಗ ಬಿಸಿ ಬಿಸಿ ಪಾತ್ರೆ ಇರುತ್ತೆ. ನೀನು ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಎಲ್ಲ ಮೈ ಮೇಲೆ ಬಿದ್ದೋಗುತ್ತೆ. ಆಗ ಕೀರ್ತಿ ಭಯದಿಂದ ತನ್ನ ತಂದೆಯನ್ನು ನೋಡ್ತಾ ಇದ್ಲು. ಆದ್ರೆ ಒಂದಕ್ಕೂ ಕೂಡ ಜವಾಬ್ ಹೇಳ್ತಾನೆ ಇರ್ಲಿಲ್ಲ. ಎಲ್ಲ ಕೆಲ್ಸ ಅವಳೇ ಮಾಡಿದ್ದು ಅಂತ ಕೂಡ ಹೇಳ್ಕೊಳ್ಳಿಲ್ಲ.
ಒಳಗೊಳಗೆ ದುಃಖ ಪಡ್ತಾ ಇದ್ಲು. ಹೀಗೆ ದಿನಗಳು ಕಳೀತಾ ಇತ್ತು. ಸುಬ್ರಹ್ಮಣ್ಯಂ ಒಂದು ಒಳ್ಳೆ ಸಂಬಂಧ ನೋಡಿ ಕೀರ್ತಿಗೆ ಮದುವೆ ಮಾಡ್ಬೇಕು ಅಂತ ನೋಡ್ತಾ ಇದ್ದ. ಏನ್ರಿ, ಕೀರ್ತಿಗೆ ಅಷ್ಟು ಬೇಗ ಸಂಬಂಧನ ಹುಡ್ಕೊಂಡ್ ಬಂದಿದೀನಿ ಅಂತ ಹೇಳ್ತಾ ಇದ್ದೀರಾ? ಮೊನ್ನೆದಾನೆ ಅವಳು ಕೂಡ ಎಕ್ಸಾಮ್ ಬರೆದ್ಲು. ಇವಾಗಷ್ಟೇ ಮನೆ ಕೆಲ್ಸ ಕೂಡ ಕಲ್ತ್ಕೋತಾ ಇದ್ದಾಳೆ. ಅಷ್ಟು ಬೇಗ ಅವಳಿಗೆ ಮದುವೆ ಯಾಕೆ ರೀ ಬೇಡ ಆಗಿತ್ತು? ಈ ಹುಡುಗನ್ ಕಡೆಯವರು ತುಂಬಾ ದಿನದಿಂದ ನಮ್ಮ ಮಗಳನ್ನ ಅವ್ರ ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಕೇಳ್ತಾನೆ ಇದ್ದಾರೆ. ಆದ್ರೆ ಮಗಳು ಓದ್ತಾ ಇದ್ದಾಳೆ ಅಂತ ನಾನೇ ಬೇಡ ಅಂತ ಹೇಳ್ದೆ. ಆದ್ರೆ ನಾನು ಒಪ್ಕೊಂಡಿರ್ಲಿಲ್ಲ. ಇವ್ರು ಅವರೇ ಓದಿಸ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಸರಿ ಅಂತ ಹೇಳ್ದೆ. ಸುಬ್ರಹ್ಮಣ್ಯಂ ಓದಿಸ್ತಾರೆ ಅಂತ ಹೇಳಿದ ತಕ್ಷಣ ಹೊಟ್ಟೆ ಉರಿಯಾಗಿ, ಏನು ಅವರೇ ಓದಿಸ್ತಾರಾ? ಯಾರಾದ್ರೂ ಮನೆ ಸೊಸೆ ಮಾಡ್ಕೊಂಡ್ಮೇಲೆ ಎಲ್ಲ ಕೆಲ್ಸವನ್ನು ಹೇಳ್ಕೊಡ್ತೀವಿ, ಅಡಿಗೆ ಕೆಲ್ಸವನ್ನು ಕಲಿಸ್ತೀವಿ ಅಂತ ಹೇಳ್ತಾರೆ. ಇವ್ರೇನೋ ಓದಿಸ್ತೀನಿ ಅಂತ ಹೇಳ್ತಿದ್ದಾರೆ. ಇವ್ರು ಒಳ್ಳೆಯವ್ರ ರೀ? ನನಗೆ ಯಾಕೋ ಈ ಸಂಬಂಧ ಬೇಡ ಅಂತ ಅನ್ಸ್ತಾ ಇದೆ. ನಮ್ಮ ಸಂಬಂಧಿಕರ ಬಳಿ ಕೇಳಿ ಏನಾದ್ರೂ ಸಂಬಂಧ ಇದ್ರೆ ಹುಡ್ಕ ಕೇಳ್ತೀನಿ. ನಿಮ್ಮ ಕಡೆ ಮನೆ ಸಂಬಂಧದವರು ನೋಡುವ ಸಂಬಂಧ ನಮ್ಮ 2ನೇ ಮಗಳಿಗೆ ಹೇಳೋಣ. ನಾನಿವ್ರಿಗೆ ಮಾತು ಕೊಟ್ಟಿದ್ದೀನಿ. ಇಲ್ಲದಿದ್ರೆ ನನ್ ಮಾತ್ ಮೀರುವ ಹಾಗೆ ಇರುತ್ತೆ. ಹೇಗೋ ನಮ್ಮ ಮಗಳು ಇಷ್ಟ ಆಗಿದ್ದಾಳೆ, ಹೇಗೋ ನನ್ ಮಗಳನ್ನ ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ಅದಕ್ಕೆ ಮದುವೆ ಮಾಡಿಸ್ಬಿಟ್ರೆ ಮುಂದಿನ ಜೀವನ ಅವರೇ ನೋಡ್ಕೋತಾರೆ. ಅದ್ರಿಂದ ಮದುವೆ ಮಾಡಿಸ್ಲೇಬೇಕು. ಅವರು ವರದಕ್ಷಿಣೆ ಎಷ್ಟು ಕೇಳ್ತಾರೆ ಅಂತ ಗೊತ್ತಿಲ್ಲ. ಆಗಿರುವವರು ಜಾಸ್ತಿ ಕೇಳ್ತಾರೆ ಅಲ್ವರೀ? ಅದು ಕೂಡ ನಾನ್ ಕೇಳಿ ನೋಡ್ದೆ. ಅವರಿಗೆ ವರದಕ್ಷಿಣೆ ಏನು ಬೇಡ ಅಂತ ಹೇಳ್ಬಿಟ್ರು. ಸುಬ್ರಹ್ಮಣ್ಯನ್ ಸುಜಾತ ಕೇಳುವ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡುವುದರಿಂದ ಸುಜಾತನಿಂದ ಕೂಡ ಏನು ಮಾತನಾಡಲು ಸಾಧ್ಯವಾಗಲಿಲ್ಲ. ಹೀಗೆ ಸುಬ್ರಹ್ಮಣ್ಯ ಮಾತು ಕೊಟ್ಟಿದ್ರಿಂದ ಕೌಶಲ್ಯನ ಮಗನಾದ ರಾಜೇಶ್ ಜೊತೆ ತನ್ನ ಮಗಳಿಗೆ ಮದುವೆಯನ್ನು ಮಾಡಿಸಿದ್ರು. ಕೀರ್ತಿ ಮನಸ್ಸಲ್ಲಿ ಭಯದಿಂದ ಆ ಮನೆಗೆ ಕಾಲಡಿ ಇಟ್ಲು. 1-2 ದಿನಗಳ ಕಾಲ ಯಾರ ಜೊತೆನೂ ಏನು ಮಾತನಾಡದೆ ಸೈಲೆಂಟ್ ಆಗಿಯೇ ಇದ್ಲು. ಆಗ ಅವಳ ಅತ್ತೆಯಾದ ಕೌಶಲ್ಯ, ಏನಮ್ಮ ಯಾವುದಕ್ಕೂ ನೋಡಿದ್ರು ಅಷ್ಟೊಂದು ಭಯಪಡ್ತಾ ಇದೀಯಾ? ಇದು ನಿನ್ನ ಮನೆ. ಈ ಮನೆಯಲ್ಲಿ ಯಾವುದಕ್ಕೂ ಕೂಡ ನೀನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ನಾವಿಬ್ರು ಸೇರಿ ಅಡಿಗೆ ಮಾಡೋಣ. ಸರಿ ಅಂತ ಹೇಳಿ ಕೀರ್ತಿ ಕೂಡ ಅಡಿಗೆ ಮನೆಗೆ ಹೋದ್ಲು. ಇಬ್ಬರು ಸೇರಿ ತರಕಾರಿ ಕುಯ್ಯುವಾಗ ಕೀರ್ತಿ ಕೈ ಕುಯ್ಕೊಂಡ್ಲು. ಆವಾಗ ಕೌಶಲ್ಯ ಬೇಡ ಅಂತ ನಿಲ್ಸ್ಬಿಟ್ಲು. ಅಯ್ಯಯ್ಯೋ, ಏನಮ್ಮ ನೋಡ್ಕೊಂಡ್ ಕಟ್ ಮಾಡೋದಲ್ವಾ? ಸರಿ, ನೀನು ಪಕ್ಕನೆ ನಿತ್ಕೋ. ನಾನು ನಿನ್ ಜೊತೆ ಮಾತಾಡ್ಕೊಂಡು ಎಲ್ಲ ಕೆಲ್ಸನ ಮಾಡ್ಕೋತೀನಿ. ಅದು ಮಾತ್ರ ಅಲ್ಲ, ನಾನೇ ನಿನ್ಗೆ ಊಟನೂ ತಿನ್ಸ್ತೀನಿ. ಯಾಕೆ ಅಂದ್ರೆ ಕೈಯಲ್ಲಿ ಗಾಯ ಆಗಿದೆ ಅಲ್ವಾ? ಖಾರ ತಾಗಿದ್ರೆ ಆಮೇಲೆ ಕೈ ತುಂಬಾ ಉರಿಯಾಗುತ್ತೆ. ಅದಕ್ಕೆ ನೀನು ಹಾಗೆ ನಿತ್ಕೋ, ಎಲ್ಲ ಕೆಲ್ಸ ನಾನೇ ಮಾಡ್ತೀನಿ. ಕೌಶಲ್ಯ ಹಾಗೆ ಹೇಳಿದಾಗ ಕೀರ್ತಿಗೆ ಅವಳ ಅತ್ತೆ ಮೇಲೆ ಪ್ರೀತಿ ಹುಟ್ಟಿತ್ತು. ಅತ್ತೆ, ನೀವು ನನ್ನ ಇಷ್ಟು ಚೆನ್ನಾಗಿ ನೋಡ್ಕೋತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನ್ನ ಸ್ವಂತ ತಾಯಿ ಜೀವಂತವಾಗಿದ್ದಿದ್ರೆ ನನ್ನ ಹೀಗೇನೆ ನೋಡ್ಕೋತಿದ್ರು. ಹೀಗೆ ಕಣ್ಣೀರು ಹಾಕಿಕೊಂಡ್ಲು. ಕೌಶಲ್ಯ ಕೀರ್ತಿಯನ್ನು ತನ್ನ ಸ್ವಂತ ಮಗಳ ಹಾಗೆ ನೋಡ್ಕೊಳ್ತಾ ಇದ್ಲು. ಸುಬ್ರಹ್ಮಣ್ಯಂ ಕೀರ್ತಿನ ನೋಡಕ್ಕೆ ಕೌಶಲ್ಯನ ಮನೆಗೆ ಬಂದ. ಅಮ್ಮ ಕೀರ್ತಿ, ಚೆನ್ನಾಗಿದ್ಯಮ್ಮ? ನೀನು ಓದು ಮುಗಿಸಿದ ನಂತರ ಎಷ್ಟೊಂದು ಕಷ್ಟಪಟ್ಟೆ ಅಂತ ನಂಗೆ ಗೊತ್ತಾಯ್ತು. ನಿನ್ನ ಚಿಕ್ಕಮ್ಮ ನಿನಗೆ ಎಷ್ಟೊಂದು ಹಿಂಸೆ ಕೊಟ್ಲು ಅಂತ ಕೂಡ ಗೊತ್ತಾಯ್ತು. ಅದಕ್ಕೇನೆ ಆದಷ್ಟು ಬೇಗ ನಿನಗೆ ಮದುವೆ ಮಾಡಬೇಕು ಅಂತ ಮದುವೆ ಮಾಡಿಸ್ಬಿಟ್ಟೆ. ನಿನ್ನ ವಿದ್ಯಾಭ್ಯಾಸ ಮುಗಿದ ನಂತರ ನಾನ್ ನಿನಗೆ ಒಳ್ಳೆ ಸಂಬಂಧನ ನೋಡ್ಲಿಕ್ಕೆ ಆರಂಭಿಸಿದೆ. ಈ ಕುಟುಂಬ ಒಳ್ಳೆ ಕುಟುಂಬ ಅಂತ ಗೊತ್ತಾದ್ಮೇಲೆ ನಿನ್ನ ಮದುವೆಗೆ ಒಪ್ಪಿಕೊಂಡೆ. ಅದಕ್ಕೇನೆ ನಿನ್ನ PUC ತನಕ ಓದಿಸಿದ್ದು. ಯಾಕೆ ಅಂದ್ರೆ ಬೆಳಿಗ್ಗೆ ಶಾಲೆಗೆ ಹೋಗುವಾಗ ನನ್ ಜೊತೆನೆ ಬಂದು ಸಂಜೆ ಮನೆಗೆ ಹೋಗುವಾಗ ನನ್ ಜೊತೆನೆ ಬರ್ತಾ ಇದ್ದೆ. ಆವಾಗ ನಿನ್ ಚಿಕ್ಕಮ್ಮನಿಂದ ನಿನ್ಗೆ ಯಾವ ತೊಂದ್ರೆನೂ ಆಗ್ತಾ ಇರಲಿಲ್ಲ. ಯಾವಾಗ ನೀನು ವಿದ್ಯಾಭ್ಯಾಸ ಮುಗಿಸಿ ಮನೇಲಿ ಇರ್ಲಿಕ್ಕೋ ಸ್ಟಾರ್ಟ್ ಮಾಡ್ದೋ ಆವಾಗಿಂದನೇ ಅವಳು ನಿನ್ನ ಹಿಂಸೆ ಮಾಡ್ತಾಳೆ ಅಂತ ನಂಗೆ ಗೊತ್ತಿತ್ತು. ಅದಕ್ಕೇನೆ ಬೇಗನೆ ಮದ್ವೆ ಮಾಡಿಸ್ಬಿಟ್ಟೆ. ಕೀರ್ತಿ ದುಃಖ ಪಡುತ್ತಾ ಕಣ್ತುಂಬ ನೀರನ್ನು ಇಟ್ಟುಕೊಂಡು, ಅಪ್ಪ, ನನ್ನ ಅತ್ತೆ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ತಾಯಿ ಇಲ್ಲ ಅಂತ ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ. ನೀವು ನನ್ ಬಗ್ಗೆ ಏನೂ ಆಲೋಚನೆ ಮಾಡ್ಬೇಡಿ. ಯಾಕೆ ಅಂದ್ರೆ ಅಷ್ಟು ಚೆನ್ನಾಗಿ ನಮ್ಮ ಅತ್ತೆ ನನ್ನ ನೋಡ್ಕೋತಾ ಇದ್ದಾರೆ. ನೀವು ಹುಷಾರಾಗಿ ಆರೋಗ್ಯವಾಗಿರಿ. ಸುಬ್ರಹ್ಮಣ್ಯಂ ಮಗಳ ಮಾತು ಕೇಳಿ ತುಂಬಾನೇ ಸಂತೋಷಪಟ್ಟ. ಆ ನಂತರ ಮನೆಗೆ ಹೊರಟೋದ. ಕೀರ್ತಿ ತನ್ನ ಗಂಡನ ಮನೆಯಲ್ಲಿ ತನ್ನ ಅತ್ತೆಯೊಳಗೆ ತಾಯಿಯನ್ನು ನೋಡಿ ಸಂತೋಷಪಟ್ಲು.